ಗೈಸ್ ನಮಸ್ಕಾರ ಗೈಸ್ ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತಾ ಸೆಕೆಂಡ್ ಪಿ ಎಕ್ಸಾಮ್ 3 ಯಾರೆಲ್ಲ ಕಟ್ಟಿದ್ದಾರೆ ಗೈಸ್ ಅವ್ರಿಗೆ ಬಂದ್ಬಿಟ್ಟು ಗೈಸ್ ಸೋಮವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಸೋಮವಾರ ಕನ್ನಡ ಸ್ಟಾರ್ಟ್ ಆಗ್ತಿದೆ, ಕನ್ನಡದಿಂದ ಸೋಮವಾರದಿಂದ ಸ್ಟಾರ್ಟ್ ಆಗ್ತಿದೆ. ಯಾರೆಲ್ಲ ಎಕ್ಸಾಮ್ ಎಲ್ಲ ಬರೀತಾ ಇದ್ದಾರೆ ಗೈಸ್ ಅವ್ರಿಗೆಲ್ಲ ಗೈಸ್ ಇದು ಲಾಸ್ಟ್ ಚಾನ್ಸ್ ಆಗಿರುತ್ತೆ. ಅಂದ್ರೆ ಎಕ್ಸಾಮ್ ಈ ವರ್ಷದಲ್ಲಿ ಗುರು 3 ಎಕ್ಸಾಮ್ ಚಾನ್ಸ್ ನ ಕೊಟ್ಟರು. 3 ಎಕ್ಸಾಮ್ ಅಲ್ಲಿ ನೀವು ಏನಾದ್ರು ಪಾಸ್ ಆಗಲಿಲ್ಲ ಅಂತಂದ್ರೆ ಏನಪ್ಪ ಮಾಡಬೇಕು ಅಂತಂದ್ರೆ ಗೈಸ್ ನೀವು ಇನ್ನೊಂದು ವರ್ಷ ವೆಯ್ಟ್ ಮಾಡಬೇಕು. ಯಾರೆಲ್ಲ 3 ಎಕ್ಸಾಮ್ ಬರ್ದಿದ್ದೀರಿ ಅಂದ್ರೆ ಈಗ 3ನೇ ಎಕ್ಸಾಮ್ ಬರೀತೀರಾ, 8ನೇ ತಾರೀಕಿಂದ 9ನೇ ತಾರೀಕಿನ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ 9ನೇ ತಾರೀಕಿನ ಸ್ಟಾರ್ಟ್ ಆಗ್ತಿದೆ. ಟೈಮ್ ಟೇಬಲ್ ಎಲ್ಲ ಹಾಲ್ ಟಿಕೆಟ್ ಆಲ್ರೆಡಿ ಕೊಡ್ತಾ ಇದ್ದಾರೆ, ಹೋಗಿ ಈಸ್ಕೊಳ್ರಿ. ಹಾಲ್ ಟಿಕೆಟ್ ಆಲ್ರೆಡಿ ಬಂದಿದೆ. ಸುಮಾರು ಜನಕ್ಕೆ ಈಸ್ಕೊಂಡ್ರೆ, ಸುಮಾರು ಜನ ಈಸ್ಕೊಂಡಿಲ್ಲ. ಬಟ್ ಸುಮಾರು ಜನಕ್ಕೆ ಒಂದು ಹಾಲ್ ಟಿಕೆಟ್ ಇನ್ನೂ ಸಿಗ್ತಾ ಇಲ್ಲ. ಬಟ್ ಅವರೆಲ್ಲ ಏನು ಮಾಡಬೇಕು ಅಂತಂದ್ರೆ ನಿಮ್ಮದು ಸಬ್ಜೆಕ್ಟ್ ಯಾವುದು ಎಷ್ಟನೇ ತಾರೀಕು ಗಂಟ ಇರುತ್ತೆ ನೋಡ್ಕೋಬೋದು. ಈ ಸುಮಾರು ಜನಕ್ಕೆ 15ನೇ ತಾರೀಕು ಇರುತ್ತೆ. ನಿಮ್ಮದು ರಿಜಿಸ್ಟ್ರೇಷನ್ ನೋಡ್ಕೊಳ್ರಿ. ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ ಅದ್ರೊಳಗೆ ಹೋಗಿ ನೀವು ಹಾಲ್ ಟಿಕೆಟ್ ಇಸ್ಕೋಬೇಕು. ಈಗ ನಾಳೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತು ಹೋಗಿ ಇಸ್ಕೋಬೇಕು. ಸುಮಾರು ಜನಕ್ಕೆ 10ಕ್ಕೆ ಐತೆ, 11ಕ್ಕೆ ಐತೆ, 12ಕ್ಕೆ ಐತೆ, 15ಕ್ಕೆ ಐತೆ, ಈ ಥರ ಎಕ್ಸಾಮ್ ಐತೆ ಒಬ್ಬೊಬ್ಬರಿಗೆ. ಬಟ್ ಅವರೆಲ್ಲ ಗೈಸ್ ಹೋಗಿ ಲೇಟಾಗಿ ಹಾಲ್ ಟಿಕೆಟ್ ಬೇಗನೆ ಇಸ್ಕೋಬೇಕು. ಒಂದು ದಿನ ಎಕ್ಸ್ಟ್ರಾ ಬೇಗ ಹೋಗಿ ಇಸ್ಕೋಬೇಕು. ಇನ್ನು ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಇದರಲ್ಲಿ ನೀವೇನಾರ ಪುನಃ NC ಅಂತ ತೊಗೊಂಡ್ರೆ ನಾಟ್ ಕಂಪ್ಲೀಟೆಡ್ ಅಂತ ಫೇಲ್ ಅಂತಲೇ ಅರ್ಥ ಗೈಸ್. ಯಾರೆಲ್ಲ ಮೂರನೇ ಎಕ್ಸಾಮಲ್ಲಿ ಯಾರಂತ ಫೇಲ್ ಆಗ್ತೀರಾ ಅವ್ರು ಫೇಲ್ ಅಂತಲೇ ಅರ್ಥ. ಇನ್ನು ಒಂದು ವರ್ಷ ಗಂಟೆ ವೆಯ್ಟ್ ಮಾಡಬೇಕು. ಪುನಃ ನೆಕ್ಸ್ಟ್ ವರ್ಷ ಎಕ್ಸಾಮ್ ಕಟ್ಟಬೇಕು. ನೆಕ್ಸ್ಟ್ ವರ್ಷ ಎಷ್ಟು ಎಕ್ಸಾಮ್ ಇರುತ್ತೆ ಅಂದರೆ ಇನ್ನೂ 3 ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ವರ್ಷಕ್ಕೂ ಸೇಮ್ ಇದೇ ಥರ ಹೆಂಗೆ 1 ಎಕ್ಸಾಮ್, 2 ಎಕ್ಸಾಮ್, 3 ಎಕ್ಸಾಮ್ ಇದೇ ಥರ 3 ಎಕ್ಸಾಮ್ ನೆಕ್ಸ್ಟ್ ವರ್ಷನೂ ಬರುತ್ತೆ. ಅವಾಗ ನೀವು ಕಟ್ಕೊಂಡು ಕ್ಲಿಯರ್ ಮಾಡ್ಕೋಬೋದು. ಅಂದರೆ ಈ ವರ್ಷ ಯಾರೆಲ್ಲ ಎಕ್ಸಾಮ್ 3ಲಿ ಪಾಸ್ ಆಗಲ್ಲ ಅಂದ್ಕೊಂಡಿದ್ರೆ ಹಾಗೂ ಫೇಲ್ ಆಗ್ತೀನಿ ಅಂದ್ಕೊಂಡಿದ್ರೆ ಅವ್ರಿಗೆ ಮಾತ್ರ ಇದು. ಬಟ್ ನೆಕ್ಸ್ಟ್ ವರ್ಷ ಹೋಗಿ ಕಟ್ಕೋಬೋದು, ಹೋಗಿ ಕಟ್ಕೊಳ್ರಿ. ಬಟ್ ಈ ವರ್ಷನೇ ಆದಷ್ಟು ಟ್ರೈ ಮಾಡಿರಿ. ಯಾಕೆಂತಂದರೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ರಿ. ಪೇಪರ್ ಎಲ್ಲ ಯಾವ ಥರ ಇರುತ್ತೆ ಅಂತ ನನಗೆ ನಿಮ್ಮದು ಏನು ಆಲ್ರೆಡಿ ಹೋದ ವರ್ಷ ಏನು ಪೇಪರ್ ಇದೆ 2024 ರಿಪೀಟೆಡ್ ಕ್ವಶನ್ಗಳು ನೋಡ್ಕೊಳ್ಳಿ. 24 25 ರಿಪೀಟೆಡ್ ಕ್ವಶನ್ಗಳನ್ನ ನೋಡ್ಕೊಳ್ರಿ. ಬಟ್ ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ರಿ. ಯಾರೆಲ್ಲ ಎಕ್ಸಾಮ್ 3ನ ಬರಿತಾ ಇದ್ದಿರಲ್ಲ ಗೈಸ್. ಇನ್ನು ಆಲ್ಮೋಸ್ಟ್ ಏನೋ ತೊಗೊಂಡು ಹೋಗಬೇಕು ಅಂತ ನಿಮಗೆಲ್ಲ ಗೊತ್ತು ಗೈಸ್. ಹಾಲ್ ಟಿಕೆಟ್ ತೊಗೋಬೇಕು. ಎಕ್ಸಾಮ್ 3ಗೆ ಏನೇನು ತೊಗೋಬೇಕಂದ್ರೆ ಹಾಲ್ ಟಿಕೆಟ್ ತೊಗೋಬೇಕು. ಇನ್ನು ID ಕಾರ್ಡ್ ಇದ್ದರೆ ID ಕಾರ್ಡ್ ತೊಗೋಬೇಕು. ಪೆನ್ಗಳು ಒಂದು 2-3 ತೊಗೊಂಡು ಹೋಗಿ ಎಕ್ಸ್ಟ್ರಾ. ಯಾಕಂದರೆ ಒಂದು ಕೈ ಕೊಟ್ಬಿಟ್ರೆ ಇನ್ನು ಎಕ್ಸಾಮ್ ಸ್ಟ್ರಿಕ್ಟ್ ಆಗಿರುತ್ತೆ ಅನ್ನೋ ಸೇಮ್ ಅದೇ ಥರ ಇರುತ್ತೆ. ಎಕ್ಸಾಮ್ 2 ಯಾವ ರೀತಿ ಇರುತ್ತೋ ಅದೇ ಥರ ವೆಬ್ಕಾಸ್ಟಿಂಗ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಸೇಮ್ ಇದೇ ಥರ ಎಕ್ಸಾಮ್ ಇರುತ್ತೆ. ಅದರೇನು ಚೇಂಜಸ್ ಇಲ್ಲ. ಎಕ್ಸಾಮ್ 2 ಹೆಂಗೆ ನಡೀತು ಸೇಮ್ ಅದೇ ಥರ ಪ್ರೊಸೀಜರ್, ಎಲ್ಲಾದರೂ ಪ್ರೊಸೀಜರ್ ಸೇಮ್. ಎಕ್ಸಾಮ್ 2ಅಲ್ಲಿ ಏನು ನಡೀತು ಎಕ್ಸಾಮ್ 3ಲೂ ಅದೇ ಥರ ನಡೀತೆ. ಇನ್ನು ರಿಸಲ್ಟ್ ಬಂದುಬಿಟ್ಟು ಆದಷ್ಟು ಬೇಗ ಬರುತ್ತೆ. ರಿಸಲ್ಟ್ ಯಾವತ್ತು ಬರುತ್ತೆ ಎಕ್ಸಾಮ್ 3ದು ಈ ಎಕ್ಸಾಮ್ ಇತ್ತು ಈ ತಿಂಗಳಲ್ಲಿ ಮುಗೀತದೆ. ಈ ತಿಂಗಳಲ್ಲಿ ನೋಡ್ತಾ 9ನೇ ತಾರೀಕಿಂದ 20ನೇ ತಾರೀಕು ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ರಿಸಲ್ಟ್ ಯಾವಾಗ ಬರುತ್ತೆ ಈ ತಿಂಗಳಲ್ಲೇ ಬರುತ್ತೆ ಅಂದರೆ ಆಲ್ಮೋಸ್ಟ್ ಈ ತಿಂಗಳಲ್ಲೇ ಬರುತ್ತೆ. ಬಟ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾವತ್ತು ಬರುತ್ತೆ, ಎಷ್ಟನೇ ತಾರೀಕು ಬರುತ್ತೆ, ಮ್ಯಾಕ್ಸಿಮಮ್ ಯಾವತ್ತು ಬರ್ಬೋದು ಅಂತ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನೋಡ್ಕೊಳ್ರಿ. ಇನ್ನು ಎಕ್ಸಾಮ್ 3ಗೆ ಇಂಪಾರ್ಟೆಂಟ್ ಕ್ವಶನ್ಗಳೆಲ್ಲ ನೋಡ್ಕೊಳ್ರಿ. ಬಟ್ ಎಲ್ಲ ಗೊತ್ತು ಅನ್ಕೋತೀನಿ ನಿಮಗೆಲ್ಲ. ಆಲ್ಮೋಸ್ಟ್ ನೋಟ್ಸ್ ಎಲ್ಲ ಇರುತ್ತಲ್ಲ ನಿಮ್ಮ ಹತ್ರ ನೋಡ್ಕೊಳ್ರಿ. ಇಲ್ಲಾಂದ್ರೆ ಗೈಸ್ ಎಲ್ಲ PDF ಹೋಗಿ ಅಲ್ಲಿ ವೆಬ್ಸೈಟ್ ಅವ್ರಿಗೆ PDF ಎಲ್ಲ ಡೌನ್ಲೋಡ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ರಿ. ಬಟ್ ಯಾರೆಲ್ಲ ನೋಡ್ಕೋಬೇಕು ಅಂತ ನೋಡ್ಕೊಳ್ರಿ. ಬಟ್ ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಗೈಸ್ ಒಂದು ಲೈಕ್ನ ಮಾಡಿ, ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮ್ಮ ಅಕೌಂಟ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬರ್ ಇರುತ್ತೆ. ಯಾವುದೇ ಅಮೌಂಟ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ. ಸಿ ಯು. ಬೈ ಬೈ. ಥ್ಯಾಂಕ್ ಯು.